ಏನ್ ಸಾರು? ಕಾಡಲ್ಲಿ ಬೆಳ್ದಿರೋ ಬೆಂಡೆಕಾಯಿ ಸಾರು. ಮನೇಲಿ ಮಾಡೋ ಅಡಿಗೆ ಹೊಟ್ಟೆ ಎಲ್ಲ ಉರಿ ಎಂತಂತಾರೆ. ಅಯ್ಯೋ ಓಯ್, ನಿನ್ನ ನೋಡ್ತಿದ್ರೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ಲ ಅಂತ ಅನ್ಸ್ತಿದ್ಯಲ್ಲ? ಅಯ್ಯೋ ಇಲ್ವಲ್ಲ, ಚೆನ್ನಾಗಿ ತಿರ್ಗ್ತಾ ಇದೆ. ಏಯ್, ಕೈ ತಿರ್ಗಲ್ಲ ಅಂದ್ರೆ ಹಿಂಗ್ ತಿರ್ಗ್ಸೋದಲ್ಲ. ಸರಿ ಸರಿ, ನಂಗೆ ಹಸುವಾಗ್ತಾ ಇದೆ, ಏನಾದ್ರು ಅಡ್ಗೆ ಮಾಡು. ಹೋಗೋ ಹೋಗೋ. ಓಯ್ ಮಹೇಶ್ ಬಾಬು, 1 ಗ್ಲಾಸ್ ಅಕ್ಕಿ, 3 ಗ್ಲಾಸ್ ನೀರು. ಏನ್ ಇಷ್ಟು ಬೇಗ ಇಟ್ಬಿಟ್ಯಾ? ನೋಡ್ಕೊಂಬತ್ತೀನಿ ನೀರು. ಅಮ್ಮೋ! ಅಯ್ಯೋ, ಏನಾಯ್ತು? ಸತಿ ಸತಿ, ಏನಾಯ್ತು? ಅವನು ಏನ್ ಮಾಡಿದ್ದಾನೆ ಅಂತ ನೋಡೆ. ಏನೇ ಇವನು ಇಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದಾನೆ. ರಿಯಲಿ ಹೀಸ್ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಒಳ್ಳೇದಾಯ್ತು, ಕೋಳಿ ಸಾರು ಮಾಡೋದಿಲ್ಲ, ಸಾಯಿಸ್ಬಿಟ್ರು ನಮ್ಮನ್ನ. ಇರು, ಇವನಿಗೆ ಹೀಗಲ್ಲ ಹೇಳ್ತೀನಿ. ಏ ರಾಮು, ನೆನಪಿಟ್ಕೋ, ಈ ಗಿಡಗಳಿಗೆ 4 ಸರಿ ದಿನಕ್ಕೆ ನೀರ್ ಚೆನ್ನಾಗಿ ಕಟ್ಟಬೇಕು. ಅದು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಗೊತ್ತಾಯ್ತಾ? 4 ಸಲನಾ? ಮತ್ತೇನು ಅನ್ಕೊಂಡೆ? ಗಿಡಗಳು ಎಳೆ ಮಕ್ಳ ತರ ಚೆನ್ನಾಗಿ ನೋಡ್ಕೋಬೇಕು. ಕೆಲಸ ಶುರು ಮಾಡೋ. ಕಾಚಿಗೋಡನಿಂದ ವಿಶಾಖಪಟ್ಟಣದವರೆಗೂ ಒಟ್ಟು 13 ಸ್ಟೇಷನ್. ಮಧ್ಯದಲ್ಲಿ ಟ್ರೈನ್ ಸಿಗ್ನಲ್ ಬಿದ್ದು ಇನ್ನೂ 3 ಕಡೆ ನಿಂತಿದೆ. ಒಟ್ಟು 16. ಸರಿ, ಅವನ್ ಫೋಟೋನ ನಮ್ಮವರೆಲ್ರಿಗೂ ಕಳ್ಸು. ಓಕೆ ಅಣ್ಣ. ಗಾಡಿ ತೆಗಿ. ಪ್ರೀತಿ ಎಷ್ಟು ಚಂದನು, ಪ್ರೀತಿಯ ಹುಡುಗಿ ಎಷ್ಟು ಚಂದನು. ಸತಿ ಎಲ್ಲೋ ಅಚ್ಚೆ ಆಗ್ತಾವ್ರಂತಲ್ಲ, ಎಲ್ಲ ಬಲಗೈಗೆ ಹಾಕ್ತಾರ, ಹೋಗು. ಅಯ್ಯೋ ದರಿದ್ರದವನೆ, ಬೆಳಿಗ್ಗೆ ಬೆಳಿಗ್ಗೆ ನಿನ್ ಬಾಯಿ ಕೈ ಹಾಕ್ದೆ ನೋಡು. ಅಮಲು, ಅಮಲು, ಅಮ್ಮ, ಏನಂಗ್ ಬೆಳಗ್ಗೆ ದನಕ್ ತರ ಕೂಗ್ತಿದ್ಯಾ? ಯಾರಾದ್ರೂ ಹೋದ್ರಾ? ಹೌದು, ಓಡೋಗಿದ್ದಾನೆ ನಮ್ ಸುರಸುಂದರ. ಇನ್ನೆಲ್ಲಿರ್ತಾನ ಅವನು? ಮೊದಲನೇ ದಿನಾನೇ ಕೆಲ್ಸ ಮುಗೀತ ಒಂದು. ಆದ್ರೂ ನಂಗೆ ಅವಾಗ್ಲಿಂದಾನೇ ಡೌಟ್ ಇತ್ತು, ನೋಡಕ್ ಎಷ್ಟ್ ನಾಜೂಕ್ ಆಗಿದಾನೆ, ಇವನ್ ಕೆಲ್ಸ ಮಾಡ್ತಾನ ಅಂತ. ಅವ್ನ್ ಅನ್ಕೊಂಡಂಗೆ ಮಾಡ್ದ. ನೋಡ್ದ್ಯಾ, ನನ್ನ ಹತ್ರ ಇಟ್ಕೊಂಡ್ರೆ ಸರಿಯಾಗಿರಲ್ಲ. ನಾನ್ ಕೊಟ್ಟಿದ್ ಹುಡ್ತಕ್ಕೆ ಬೆಳಗ್ಗೆ ಸರ್ರ ಅಂತ ಹೊಡಬಿಟ್ಟವನೆ.
ಏಯ್ ಏನೀಗ ಬೊಂಬುಗಳು ಕಿತ್ತಾಕ್ಬಿಟ್ಟು ಮನೆ ಕಟ್ತೀಯಾ? ಬಿದ್ರಿಂದ ಬರೀ ಚಪ್ರ ಮಾತ್ರ ಅಲ್ಲ, ಬೇರೆ ಕೆಲಸನೂ ಮಾಡ್ಬೋದು. ನಾನು ಫುಟ್ಗೋಸಿ ಅಲ್ವಾ? ಈ ಗಿಡಗಳಿಗೆಲ್ಲ ದಿನಕ್ಕೆ 4 ಸಾರಿ ನೆನೆಯೋ ಹಂಗೆ ನೀರು ಹಾಕ್ಬೇಕು. ಇವ್ನು ಓದಿಲ್ಲ ಅಂದ್ರೂ ಕೂಡ ಬುದ್ಧಿ ಮಾತ್ರ ಭಾರಿ ಚೆನ್ನಾಗಿದೆ. ಬಿದ್ರಿಂದ ಡ್ರಿಪ್ ಇರಿಗೇಷನ್ ಮಾಡಿದಾನೆ ನೋಡು. ಅದು ಕೂಡ ₹1 ಖರ್ಚು ಇಲ್ದೆ. ಹೌದು. ಏನೋ ಮಾಡಿದನ್ ಬಿಡು, ಈ ಥರ ಬೇಜಾರು ಮಾಡ್ತೀವಿ. ನಾನು ಮಾಡೋದಿಲ್ಲ ಅಷ್ಟೇ. ಏನಿಲ್ಸ್ರಿ, ಇವನೇನೋ ದೊಡ್ಡ ಮನ್ಮತ ಅಂತ ಎಲ್ಲರೂ ಇವನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಅಮ್ಮು, ತೋಟದಿಂದ ಎಳ್ನೀರು ತಂದಿದ್ದೀನಿ, ಹೊಡೆದು ಕೊಡ್ಲಾ? ಸರಿ ವಡಿ. ನಾನು ಟ್ಯಾಲೆಂಟ್ ತೋರಿಸ್ತೀನಿ. ನಿಂತ್ಕೊಳ್ಳೋ, ನೀನ್ ಯಾಕೆ ತೊಂದರೆ ತಗೋತಿದ್ಯಾ? ನಾನು ಇದೀನಲ್ವಾ, ಹೋಗಿಲ್ಲಿಂದ ಹೋಗ್ತಾ ಇರೋ. ನಾವು ಎಂಟ್ರಿನೇ ಹೆಂಗಿರುತ್ತೆ, ಒಂದೇ ಏಟಿಗೆ ಕಾಯೆಲ್ಲ ಚೂರ್ ಚೂರ್ ಆಗ್ಬಿಡ್ಬೇಕು. ಏಯ್! ಇನ್ನೊಂದ್ಸಲ ಟ್ರೈ ಮಾಡ್ತೀರಾ? ಅರ್ಜೆಂಟಾಗೊಂದು ಮಧುರ ಗೀತೆ ಕೇಳೋಣ. ಏನಿದು ವಿಚಿತ್ರವಾಗಿ ನೋಡ್ತಿದ್ದಾನಲ್ಲ. ಇವನ್ಗೇನ್ ಕೇಡ್ಗಾಲ ಬಂತ ಇವನ್ಗೆ? ಬೆಳಿಗ್ಗೆನೆ ಏನೇ ರೀಲ್ಸ್ ಮಾಡ್ಕೊಂಡ್ ಕೂತಿದ್ಯಾ? ಸ್ವಲ್ಪ ಆ ಇನ್ಸ್ಟಾಗ್ರಾಮ್ಗೂ ಬ್ರೇಕ್ ಕೊಡ್ರೆ. ಸರಿ ಬಿಡು. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ಅಂದ್ರೆ ತುಂಬಾ ದಿನ ಆಗೋಯ್ತು. ಅದಕ್ಕೆ ನನಗ್ ದಿನಕ್ಕೆ ಒಂದ್ಸಲ ಆದ್ರೂ ಬೇಕೇ ಬೇಕು. ಅಯ್ಯೋ ನಿನ್ನ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ? ಅನ್ಕೊಳಲ್ಲ ಅಂದ್ರೆ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ನನಗ್ ಕೊಡ್ತೀರಾ? ಏಯ್ ನಿಲ್ಸು, ತಲೆಗೆಲ್ಲ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ? ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ಕರಾಟೆ ನಂದು ರೈನ್ಬೋ ಬೆಲ್ಟ್ ತೆಗೆದು ಬಿಟ್ಟ ಅಂದ್ರೆ ಬೊಂಬೈಲಿ ಹೋಗಿ ಬೀಳ್ತ್ಯಾ. ಅಲ್ಲ, ಕಾಫಿ ಕೇಳಿದ್ರೆ ಆಸ್ತಿ ಕೇಳಿರೋ ಹತ್ರ ಕೋಪ ಮಾಡ್ಕೋತೀರಲ್ಲ. ಅಂದ್ರೆ ಇಷ್ಟೋ ತನಕ ನೀನ್ ನನಗ್ ಕೇಳಿದ್ದು ಕಾಫಿನಾ? ನೀವೇನ್ ಅನ್ಕೊಂಡ್ರಿ? ಹೌದು, ನೀನೇನು ಮನೆಯಳ್ಳಿ ಅಂತರ ಟೀ ಕಾಫಿ ಕೇಳ್ತಿದ್ಯಾ? ಕೆಲ್ಸದವನ್ ತರ ಇರು. ಬೇಡ ಬಿಡಿ, ಆ ಪೋಸ್ಟ್ಗಿಂತ ಈ ಪೋಸ್ಟೇ ಬೆಟರ್. ಏನ್ ಕಾಫಿ ನೀವೇ ಕೊಡ್ಬೇಕಾ? ನಂಗೇನ್ ಮಂಗ ಕೊಡಲ್ವಾ? ಏನ್ ಮಂಗ? ಬರೀ ಕಾಫಿ ಯಾಕೆ, ಟಿಫಿನ್ ಕೂಡ ರೆಡಿ ಇದೆ. ಅವಳ ನಂತರ ಕಾಫಿ ಮಾಡಕ್ ಕಾಫಿ ಡೈಲಿ ಅವಳು 15-16 ವರ್ಷ ಕೆಲಸ ಮಾಡಿರ್ಬೇಕು. ಅವಳಿಗಷ್ಟು ಸೀನ್ ಇಲ್ಲ.
ನಿನ್ ತರ ಕಾಫಿ ಮಾಡ್ಬೇಕಂದ್ರೆ 15 ದಿನ ಕಾಫಿ ಡೇಲಿ ಕೆಲಸ ಮಾಡಿರ್ಬೇಕು. ದೊಡ್ಡ ಆಫೀಸರ್ ತರ ಮಲ್ಗಿದಾನೆ. ಅಯ್ಯೋ, ಸರಿ, ಆ ಕೊಟ್ಟಿಗೆ ರೆಡಿ ಆಗೋ ತನಕ ಸ್ವಲ್ಪ ದಿನ ಒಳಗ್ ಮಲ್ಕೋಬಹುದು. ಆದ್ರೆ ಒಂದ್ ಕಂಡೀಷನ್. ಇದು ಲಕ್ಷ್ಮಣ ರೇಖೆ ಅಲ್ಲ, ರಕ್ಷಣೆ ರೇಖೆ. ನಿನಗೆ ಏನಾದ್ರೂ ಮಿಸ್ ಆಗಿ ನೀನಲ್ಲ ನಿನ್ ಬೆರಳಿ ಕಡೆ ಬಂದ್ರೂ ನಿನಗೆ ನೆಕ್ಸ್ಟ್ ಬರ್ಡೇ ಇರಲ್ಲ.